ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನಲ್ಲಿ ಇಂದು ಸವಿತಾನಗರ ಪಿಬಿ ರಸ್ತೆ ಹತ್ತಿರ ಯಲ್ಲಮ್ಮ ದೇವಿ ನೂತನ ದೇವಸ್ಥಾನ ನಿರ್ಮಾಣ ಮಾಡಿದ್ದು, ಇಲ್ಲಿನ ಮುಖಂಡರಾದ ನಾಗರಾಜ್ ಗೌಡ್ರು ಅಧ್ಯಕ್ಷರು, ವೆಂಕಟೇಶ್ ಭಜಂತ್ರಿ ಉಪಾಧ್ಯಕ್ಷರು, ಕೆ ಗುರುರಾಜ್ ಜಿಲ್ಲಾಧ್ಯಕ್ಷರು, ನಾಗರಾಜ್ ರಾಯಚೂರು, ಚಂದ್ರು ರಾಯಚೂರು, ಮಲ್ಲೇಶ್ ಮಂಗ್ಲಿ, ರಾಘವೇಂದ್ರ ಮಡ್ಲೇರಿ, ಪ್ರವೀಣ್ ಆರೇಪಲ್ಲಿ, ರಾಮಕೃಷ್ಣ ರಾಯಚೂರು, ಶಿವು ರಾಯಚೂರು, ಗುರುರಾಜ್ ಸುಬ್ರಹ್ಮಣ್ಯಂ, ಅಶೋಕ್ ವಿಜಯ ರಾಯಚೂರು, ರಾಘವೇಂದ್ರ ಭಜಂತ್ರಿ, ಹನುಮಂತಪ್ಪ ಆರೇಪಲ್ಲಿ, ಪ್ರಶಾಂತ್ ಪ್ರಸಾದ್, ಕಾರ್ತಿಕ್ ಜಂಗಮಾಪಲ್ಲಿ ಹಾಗೂ ಸವಿತಾ ಸಮಾಜದ ರಾಣೆಬೆನ್ನೂರು, ದಾವಣಗೆರೆ ಹರಿಹರ, ಹಾವೇರಿ ಬ್ಯಾಡಗೆ ಸವಣೂರು, ಮಡ್ಲೇರಿ ಮಾಸೂರು, ಶಿಕಾರಿಪುರದ ಕುಟುಂಬಸ್ಥರು ಈ ದಿನ ದೇವಿಯ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಹಾಗೂ ಪೂಜೆ ಮುಗಿಸಿ ಎಲ್ಲ ಮಹಿಳೆಯರು ಹುಡಿ ತುಂಬಿಸಿಕೊಂಡು ದೇವಸ್ಥಾನದಿಂದ ತೆರಳಿದ್ರು ಹಾಗೂ ಶ್ರೀ ಜಮಲಮ್ಮ ದೇವಿಯ ಮೂರ್ತಿಯನ್ನ ಆಂಧ್ರಪ್ರದೇಶದ ಕರ್ನೂಲ್ನಿಂದ ತಂದು ರಾಣೆಬೆನ್ನೂರು ನಗರದಲ್ಲಿ ಪ್ರತಿಷ್ಠಾಪಿಸಿದ್ದು, ಸುತ್ತಮುತ್ತಲಿನ ಸಮಾಜದ ಬಂಧು ಮಿತ್ರರು ದೇವಿಯ ಸನ್ನಿಧಾನಕ್ಕೆ ಬಂದು ಪೂಜಾ ಕಾರ್ಯಗಳನ್ನ ಮಾಡೋಕೆ ಇಷ್ಟು ದಿನ ಆಂಧ್ರಪ್ರದೇಶಕ್ಕೆ ಹೋಗಬೇಕಾಗ್ತಾ ಇತ್ತು. ಹಾಗಾಗಿ ಅಮ್ಮನವರ ಮೂರ್ತಿ ಪ್ರತಿಷ್ಠಾಪನೆಯನ್ನ ಇಲ್ಲೇ ಮಾಡಿರ್ತೀವಿ, ಸಮಾಜದವರಿಗೆ ಅನುಕೂಲ ಆಗಬೇಕೆಂಬ ಉದ್ದೇಶದಿಂದ. ಹಾಗಾಗಿ ಸಮಾಜದ ಎಲ್ಲ ಬಂಧು ಬಾಂಧವರು ಇನ್ಮುಂದೆ ಆಂಧ್ರಪ್ರದೇಶಕ್ಕೆ ಹೋಗೋ ಅನಿವಾರ್ಯ ಇಲ್ಲ, ಎಲ್ಲರೂ ರಾಣೆಬೆನ್ನೂರು ನಗರಕ್ಕೆ ಆಗಮಿಸಿ ಜಮಲಮ್ಮ ದಿವ್ಯ ಪೂಜೆ, ಹರಕೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡಬಹುದು. ಇದರಿಂದ ತಮಗೆ ಸಮಯ ಅವಕಾಶ ಉಳಿಯುತ್ತೆ ಹಾಗೂ ನಿಮಗೆ ದೂರದವರೆಗೆ ಹೋಗೋ ಅನಧಿಕೃತ ಖರ್ಚು ಕಡಿಮೆಯಾಗುತ್ತೆ ಅಂತ ತಿಳಿಸಿದ್ರು.